ಕೆಲವು ಹೆಣ್ಮಕ್ಳು ಆಲೋಚನೆಗಳು ಹೆಂಗಿರುತ್ತೆ ಅಂದರೆ ಅವ್ರು ಚೆನ್ನಾಗಿ ರೆಡಿ ಆಗಬಾರ್ದು. ರೆಡಿ ಆದರೆ 22 ವರ್ಷ ಆಡ್ತಾ ಇದೆಯಾ ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ನಿನ್ನ ಮಗಳನ್ನ ಫಸ್ಟು ಸ್ಟೈಲಿಶ್ ಮಾಡಿಬಿಡು ಅಂತ ಹೇಳ್ತಾರೆ. ನಮ್ಮ ಮನೇಲಿ ನನಗೂ ನನ್ನ ಮಗಳಿಗೆ ಯಾವುದೇ ಡ್ರೆಸ್ದಲ್ಲಿ ಡಿಫ್ರೆನ್ಸ್ ಇಲ್ಲ. ನಾನು ಹಾಕೋ ಡ್ರೆಸ್ನೆಲ್ಲ ನನ್ನ ಮಗಳು ಹಾಕೊಳ್ಳೋ ಡ್ರೆಸ್ನೆಲ್ಲ ನಾನು ಹಾಕೊಳ್ತೀನಿ. ಇದು ಪ್ರಗತಿದೆ ಡ್ರೆಸ್. ಸೊ ಹಂಗಾಗಿ ಇವತ್ತು ಅದನ್ನೇ ಸ್ಟೈಲ್ ಮಾಡೋಣ ಅಂತ ಅಂದ್ಕೊಂಡೆ. ನನಗೆ ಡ್ರೆಸ್ನ ನಾನು ಮದುವೆ ಆದಾಗಿಂದ ನನ್ನ ಹಸ್ಬೆಂಡ್ ನನಗೆ ಒಂದು ಇದ್ರ ಫ್ರೀಡಮ್ ಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ನನ್ನ ಲಿಮಿಟೇಷನ್ ಏನು, ಅವಳು ಹಿಂಗೆ ಅವಳು ಡಿಸೈನ್ ಮಾಡ್ಕೊತಾಳೆ, ಅವಳು ಡ್ರೆಸ್ನ ಹೆಂಗೆ ವೇರ್ ಮಾಡ್ತಾಳೆ, ಹೆಂಗೆ ಅದನ್ನು ಕ್ಯಾರಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಮದುವೆ ಆಗಿ 13 ವರ್ಷದಿಂದ ನಾನು ಆ ಒಂದು ಫ್ರೀಡಮಲ್ಲಿ ಇದ್ದೀನಿ. ಸೊ ಹಾಗಾಗಿ ಇವತ್ತು ನೀವು ಕೇಳೋ ಪ್ರಶ್ನೆನೇ ನಾಳೆ ನನ್ನ ಮಕ್ಕಳು ನನ್ನ ಕೇಳಬಾರ್ದಲ್ವ, ಇವಾಗೆಲ್ಲ ಬೇಕಾ ನಿನಗೆ ಅಂತೇಳಿ. ಸೊ ಆ ಒಂದು ರೀಚ್, ಆ ಲಿಮಿಟೇಷನ್, ಆ ಲೈನ್ ಕ್ರಾಸ್ ಆಗೋಷ್ಟೊಳಗೆ ನನ್ನ ಲೈಫ್ನ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಆ ಒಂದು ಟೈಪ್ ಬಂದಾಗ ನನಗೂ ಗೊತ್ತಿರುತ್ತೆ, ನನ್ನ ಒಂದು ಲಿಮಿಟೇಷನ್ ನನಗೂ ಗೊತ್ತಿರುತ್ತೆ, ಯಾವಾಗ ಯಾವ ಡ್ರೆಸ್ ಹಾಕಬೇಕು, ಎಲ್ಲಿ ಯಾವ ಬಟ್ಟೆ ಹಾಕಬೇಕು ಅಂತ ಹೇಳಿ. ಸೊ ಅಷ್ಟಿಲ್ಲದೆ ನಾನು ಇಲ್ಲಿವರೆಗೂ ಬಂದಿಲ್ಲ. ಹಾಗಾಗಿ ನನ್ನ ಇಷ್ಟದಂಗೆ ನಾನು ಬಟ್ಟೆ ವಿಷಯದಲ್ಲಾದರೂ ನಾನು ತುಂಬ ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲವನ್ನು ಬುತ್ತಿ ಕಟ್ಟಿ ಬದುಕುವಂಥ ಜೀವನ ನಂದಾಗಲ್ಲ. ಇಷ್ಟೇ ಜೀವನ ಅನ್ನೋದು, ಎಂಜಾಯ್ ಮಾಡಬೇಕು. ಆದರೆ ನಮ್ಮ ಲಿಮಿಟೇಷನ್ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವು ಯಾರ್ದು ಕಣ್ಣಿಗೆ ಕೆಡ್ದಾಗ ಕಾಣಿಸೋ ಹಂಗೆ ವಿಡಿಯೋ ಮಾಡೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ, ವಯಸ್ಸಾದಮೇಲೆ ನನಗೆ ಅದನ್ನು ಕಲಿಬೇಕಿಂತ ಆಸೆ ಇತ್ತು, ಇದನ್ನು ಮಾಡಬೇಕಂತ ಆಸೆ ಇತ್ತು, ನಾನು ಅದನ್ನು ನೋಡಬೇಕಿತ್ತು, ನನಗೆ ಇಷ್ಟೆಲ್ಲ ಇಂಟ್ರೆಸ್ಟ್ ಇತ್ತು. ಅಂಥರ ಲೈಫನ್ನು ಕಳೆಯೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಸೊ ಹಾಗಾಗಿ ನನ್ನ ಲೈಫ್ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ.